22 ಏಪ್ರಿಲ್ 2025 ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ನೇತೃತ್ವದಲ್ಲಿ ಇಲ್ಲಿಂದ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತದೆ. ಅದರಂತೆ ಅವರಲ್ಲಿ ಈಗಾಗಲೇ ಸುಮಾರು ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಪ್ರಕಾರ 3 kg 152 ಗ್ರಾಮ್ ಗೋಲ್ಡ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಸಂಜಯ್ ಟಿ.ಪಿ. ಅವರು ಇಷ್ಟು ಗೋಲ್ಡ್ ಅನ್ನ ಕದ್ಕೊಂಡು ಹೋಗಿದ್ದಾರೆ, ಅವ್ರ ಗಮನಕ್ಕೆ ಬರದೇ ಇರೋ ರೀತಿಯಾಗಿ ಅಂತ ಹೇಳಿಬಿಟ್ಟು. ಸೊ ಅದರಂತೆ ನಾವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಅದರನ್ನ ವೆರಿಫೈ ಮಾಡಿದಾಗ ಗೊತ್ತಾಗ್ತದೆ ಅವನು ಗೋಲ್ಡ್ ಲೋನ್ ಅಥವಾ ಪ್ಲೆಡ್ಜ್ ಮಾಡುವಂತಹ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅಕ್ಟೋಬರ್ 2024ರಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಹಿಂದೆ ಕೂಡ ಪಿಂಕ್ ಅಲ್ಲಿ ಒಂದು ಫೈನಾನ್ಷಿಯಲ್ ಕಂಪನಿ ಮುತ್ತೂಟ್ ಅಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಮುತ್ತೂಟ್ ಫೈನಾನ್ಸ್ ಅಲ್ಲಿ ಅವ್ರಿಗೆ ಹಿಂದೆನೂ ಕೂಡ ಇದೇ ಅನುಭವ ಇರ್ತದೆ. ಇದಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಅವರು ಅದೇ ಬ್ಯಾಂಕ್ ನಲ್ಲಿ ಸುಮಾರು ಅಲ್ಲೇ ಇದ್ದಂತಹ 2 kg 744 ಗ್ರಾಮ್ ನಕಲಿ ಬಂಗಾರವನ್ನ ಅವ್ರ ಫ್ರೆಂಡ್ಸ್ ಮತ್ತೆ ಇತರ ಸಂಬಂಧಿಕರ ಹೆಸರಿನಲ್ಲಿ ತಂದು ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಸೊ ಇದ್ರ ಮೌಲ್ಯ ಸುಮಾರು 1,52,91,000 ರೂಪಾಯಿ ಇರ್ತದೆ. ಅಂದ್ರೆ ಅವ್ರಿಗೆ ಇವರೇ ಗೋಲ್ಡ್ ಪ್ಲೆಡ್ಜ್ ಆಫೀಸರ್ ಆಗಿರೋದ್ರಿಂದ ಯೂಶುವಲಿ ಇವರಿಂದ ಇವ್ರ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಬೇರೆದಿದ್ರೆ ಕೂಡ ಅಪ್ರೈಸರ್ ಕಡೆಯಿಂದ ವೆರಿಫೈ ಮಾಡಿಸೋದಾಗಿ ಬೇರೆದೆಲ್ಲ ಮಾಡ್ಬೇಕಾಗಿರ್ತದೆ. ಬಟ್ ಬ್ಯಾಂಕ್ ಅವರು ಇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರು ತುಂಬಾ ಲೋನ್ಸ್ ಅನ್ನ ಬ್ಯಾಂಕಿಗೆ ಗೋಲ್ಡ್ಸ್ ಅನ್ನ ಬ್ಯಾಂಕಿಗೆ ಪ್ಲೆಡ್ಜ್ ಇಡಿಸ್ತಾ ಇರ್ತಾರೆ. ಸೊ ಇದಾದ ನಂತರ ಇದೇ ರೀತಿಯಾಗಿ ಅವರು ಸುಮಾರು ಈಗಾಗಲೇ ಹೇಳಿದ್ರೆ 3 kg ಪ್ಲಸ್ ಗೋಲ್ಡ್ ಅನ್ನ ಹಂತವಾಗಿ ಆ ಒಂದು ಬ್ಯಾಂಕ್ ಇಂದ ತೆಗೆದುಕೊಂಡು ಹೋಗಿರ್ತಾರೆ. ಆ ಬ್ಯಾಂಕ್ ಇಂದ ತೆಗೆದುಕೊಂಡು ಹೋಗಿ ಈಗ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇದುವರೆಗೆ ಕಂಪ್ಲೀಟ್ ಆಗಿ ರಿಕವರಿ ಆಗಿದೆ. ಕಂಪ್ಲೀಟ್ ಆಗಿ ನಮ್ಮಲ್ಲಿ ರಿಕವರಿ ಆಗಿ 3 kg 643 ಗ್ರಾಮ್ ಅಷ್ಟು ರಿಕವರಿ ಆಗಿದ್ದು ಸುಮಾರು 3,50,00,000 ರೂಪಾಯಿಗಳಷ್ಟು ಮೌಲ್ಯ ಇರ್ತದೆ. ಇದನ್ನ ಅವರು ಈಗ ಅಲ್ಲಿ ಏನು ಕದ್ದಿರ್ತಾರೆ ಅದನ್ನ ಫೆಡರಲ್ ಬ್ಯಾಂಕ್ ಅಲ್ಲಿ ಮಣ್ಣಪುರಂ ಗೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಈಗ ಅವರು ಫೆಡರಲ್ ಬ್ಯಾಂಕ್ ಅಲ್ಲಿ ಸುಮಾರು 1 kg 600 ಗ್ರಾಮು ಮತ್ತೆ ಫೆಡರಲ್ ಬ್ಯಾಂಕ್ ಅಲ್ಲಿ 850 ಗ್ರಾಮು ಮತ್ತೆ ಮಣ್ಣಪುರಂ ಗೋಲ್ಡ್ ಅಲ್ಲಿ 1 kg 160 ಗ್ರಾಮ್ನಷ್ಟು ಪ್ಲೆಡ್ಜ್ ಇಟ್ಟಿದ್ದು. ಅಲ್ಲಿ ಹೋಗಿ ಕೂಡ ಇವರು ಅವರ ಅಪ್ಪ ಅಮ್ಮ ಮತ್ತೆ ಅವರ ಫ್ರೆಂಡ್ಸ್ ಹೆಸರಲ್ಲಿ ಫೆಡರಲ್ ಬ್ಯಾಂಕ್ ಅಲ್ಲಿ ಇರ್ತಾರೆ. ಮಣ್ಣಪುರಂ ಮತ್ತೆ ಇನ್ನೊಂದು ಹೇಳಿದೆ ಮಣ್ಣಪುರಂ ಅಲ್ಲಿ ಮತ್ತೆ ಇನ್ನೊಂದು ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಅಲ್ಲಿ ಕೂಡ ಇವ್ರ ಹೆಸರಲ್ಲಿ ಈ ಒಂದು ಏನು ಇರ್ತದೆ ಗೋಲ್ಡ್ ಕದ್ದಿರ್ತಾರೆ ಅದೆಲ್ಲವನ್ನು ಕೂಡ ಅಲ್ಲಿ ಪ್ಲೆಡ್ಜ್ ಮಾಡಿರ್ತಾರೆ. ಸೊ ಇದನ್ನ ನಮ್ಮ DSP ಸಿಟಿ ಅವರು ಮತ್ತೆ ಅವರ ವಿಶೇಷವಾಗಿ KTJ ನಗರ ಇನ್ಸ್ಪೆಕ್ಟರ್ ಮತ್ತೆ ಅವರೆಲ್ಲ ಟೀಮ್ ಅವರು ಕಂಪ್ಲೀಟ್ ಆಗಿ ರಿಕವರಿ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿರ್ತಾರೆ. ಬಿಕಾಸ್ ರಿಕವರಿ ಮಾಡಿರೋದು ಅಷ್ಟು ಈಸಿ ಕೆಲಸ ಅಲ್ಲ. ಇನಿಷಿಯಲಿ ಅವರು ಬ್ಯಾಂಕ್ ಅವರು ಯಾವುದೇ ರೀತಿಯಾದ ಕೋಆಪರೇಷನ್ ಕೂಡ ಕೊಡೋದಿಲ್ಲ. ಮತ್ತೆ ಅವರು ಈ ಎಲ್ಲ ಹಣವನ್ನ ಬ್ಯಾಂಕ್ ಅಲ್ಲಿ ಏನು ಚೀಲವನ್ನ ಅಡವಿಟ್ಟಿದ್ರು ಅದನ್ನ ಕೂಡ ಅವರು ಈಸಿಯಾಗಿ ನಾವು ನೋಟಿಸ್ ಕೊಟ್ಟಾಗ ಕೂಡ ಕೋಆಪರೇಷನ್ ಮಾಡದೇ ಇದ್ರು. ಆಗ ನಾವು ಬ್ರೇಕ್ ಓಪನ್ ಮಾಡಲಿಕ್ಕೆ ಕೋರ್ಟಿಂದ ಸರ್ಚ್ ವಾರೆಂಟ್ ಕೂಡ ತಗೊಂಡಿದ್ದೀವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಬ್ಯಾಂಕ್ಗೆ ನಾವು ಬ್ರೇಕ್ ಮಾಡಿ ಸರ್ಚ್ ಓಪನ್ ಮಾಡಲಿಕ್ಕೆ ತಗೊಂಡು ಹೋಗಿ ಈ ತರ ಫುಲ್ ರಿಕವರಿ ಮಾಡಿದಂತಹ ಕೇಸು. ಹಾಗಾಗಿ ಇದರಲ್ಲಿ ಪೊಲೀಸ್ ಅವ್ರದ್ದು KTJ ನಗರ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವ್ರದ್ದೆಲ್ಲ ತಂಡ ಕೂಡ ಬಹಳ ಒಳ್ಳೆ ಕೆಲಸವನ್ನ ಮಾಡಿದೆ.